ಮೈಸೂರು ಅರಮನೆ ಮುಂಭಾಗದಲ್ಲಿ ನಡೆದಂತಹ ಸಿಲಿಂಡರ್ ಬ್ಲಾಸ್ಟ್ನಲ್ಲಿ ಲಕ್ಷ್ಮಿ ಸಾವಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮಿ ಕುಟುಂಬದ ಕಣ್ಣೀರ ಕಥೆ ಕೇಳಿದ್ರೆ ಕರಳು ಹಿಂಡುತ್ತೆ. ಸಿರೆ ಕುಚ್ಚು ಹಾಕಿ ಜೀವನವನ್ನ ಮಾಡ್ತಾ ಇದ್ದಂತಹ ಲಕ್ಷ್ಮಿ ಕರಳು ಹಿಂಡುತ್ತೆ. ಕುಟುಂಬದ ಕಣ್ಣೀರ ಕಥೆ. ಸೀರೆ ಕುಚ್ಚನ್ನು ಹಾಕಿ ಜೀವನವನ್ನ ಸಾಗಿಸ್ತಾ ಇದ್ದಂತಹ ಲಕ್ಷ್ಮಿ, ಕಡು ಬಡತನದಲ್ಲಿ ಮಗಳನ್ನ ಸಾಕ್ತಾ ಇದ್ದಂತಹ ಮೃತ ಲಕ್ಷ್ಮಿ. ಲಕ್ಷ್ಮಿ ಸಾವು ಮಗಳು ಡಿಂಪಲ್ಗೆ ಇನ್ಯಾರು ದಿಕ್ಕು ಅನ್ನುವಂತಾಗಿದೆ. ಮಗಳ ಶಾಲೆಗೆ ರಜೆ ಇದ್ದಂತ ಹಿನ್ನೆಲೆ ಮೈಸೂರಿಗೆ ಬಂದಿದ್ರು. ಮಗಳಿಗೆ ಇನ್ನೂ ತಿಳಿಯದ ತಾಯಿಯ ಸಾವಿನ ಸುದ್ದಿ ವಿಚಾರ. ಅಮ್ಮ ಹುಷಾರಾಗ್ತಾಳೆ ಅನ್ನೋ ನಂಬಿಕೆಯಲ್ಲಿದ್ದಾಳಂತೆ ಡಿಂಪಲ್. ಆಕೆಗೆ ನೆರವು ನೀಡುವಂತೆ ಸರ್ಕಾರಕ್ಕೆ ಕುಟುಂಬಸ್ಥರು ಮನವಿಯನ್ನ ಮಾಡಿಕೊಳ್ತಿದ್ದಾರೆ. ಮನೆ ಮುಂದೆ ಬ್ಲಾಸ್ಟ್ ಆಗಿತ್ತಲ್ವ ಸರ್, ಲಕ್ಷ್ಮಿ ಕತ್ತಿರೋಗಿದ್ದಾರೆ. ಅವ್ರ ಮಗಳಿಗೆ ಎಜುಕೇಶನ್ಗೆ, ಫ್ಯೂಚರ್ಗೆ ನಮ್ಮ ಸರ್ಕಾರ ಏನಾರ ಒಂದು ಹೆಲ್ಪ್ ಮಾಡಬೇಕು. ಸಿದ್ದರಾಮಯ್ಯ ಅವರು ಖುದ್ದಾಗಿ ನಿಂತು ನಮ್ಮ ಡಿಂಪಲ್ಗೆ ಒಂದು ಏನಾರ ಒಂದು ಹೆಲ್ಪ್ ಮಾಡಿ ಅವ್ರ ಪರಿಹಾರ ಕೊಟ್ಟು ಇದ್ ಮಾಡ್ಬೇಕು ಸರ್ಕಾರದವರು. ಎಷ್ಟನೇ ಕ್ಲಾಸ್ ಓದ್ತಾ ಇದೆ ಸರ್ ಅವರು ಫಸ್ಟ್ ಸ್ಟ್ಯಾಂಡರ್ಡ್, ಸ್ಕೂಲ್ಗೆ ಟಾಪರ್ ಅವರು. ಮುಗಿಸ್ಕೊಂಡು ಮನೆಗೆ ಹೋಗೋ ಟೈಮಲ್ಲಿ ಫುಟ್ಪಾತ್ ಅಲ್ಲಿ ನಡ್ಕೊಂಡು ಹೋಗ್ತಿದ್ದಾರೆ. ಆವಾಗ ಆತರ ಇನ್ಸಿಡೆಂಟ್ ಆಗಿದೆ ಅಷ್ಟೇ. ಡಾಕ್ಟರ್ ಏನ್ ಹೇಳಿದ್ರು, ಡಾಕ್ಟರ್ ಗ್ಯಾರಂಟಿ ಇಷ್ಟೆಲ್ಲ ನಾವು ಎಲ್ಲ 100% ಪ್ರಯತ್ನ ಪಟ್ಟಿದೀವಿ. ಕರಳೆಲ್ಲ ಆಚೆ ಬಂದಿದೆ. ಆದಷ್ಟು 4 ಅವರ್ ನಮಗ್ ಗೊತ್ತಿರೋ ತರ 4 ಅವರ್ ಆಪರೇಷನ್ ಮಾಡಿದ್ದಾರೆ ಸರ್. ಡಾಕ್ಟರ್ ಏನ್ ತೊಂದ್ರೆ ಇಲ್ಲ. ಕರಳೆಲ್ಲ ಆಚೆ ಬಂದಾಗ ಅದನ್ನು ಅಕ್ಕ ತಂಗಿರು ನಾವು ಅಷ್ಟೇ ಆಗಿ ಇರೋಣ ಅಂತ ಎಲ್ಲರೂ ಹೆಲ್ಪ್ ಮಾಡೋಣ ಅಂತ ಇರ್ತೀವಿ. ಆದ್ರೆ ನಾನು ಒಂದು ಗೌರ್ಮೆಂಟ್ ಕೇಳ್ಕೊಳ್ಳೋದೇನಂದ್ರೆ ಅವ್ರಿಗೆ ಎಜುಕೇಶನ್ ಹೆಲ್ಪ್ ಮಾಡ್ಕೊಡಿ. ಈ ತರ ನೆಕ್ಸ್ಟ್ ಯಾವ್ದೇ ಆಗ್ಲಿ ಸಿಚುಯೇಷನ್ ಯಾರಿಗೂ ಬೇರೆ ನಮ್ಗಾಗಿರೋ ಸಿಚುಯೇಷನ್ ಯಾರಿಗೂ ಬೇರೆಯವ್ರಿಗೆ ಆಗದೆ ಇರಲಿ. ಒಂದು ಮೈಸೂರು ಅರಮನೆ ಮುಂಭಾಗದಲ್ಲಿ ನಡೆದಂತಹ ಸಿಲಿಂಡರ್ ಬ್ಲಾಸ್ಟ್ನಲ್ಲಿ ಲಕ್ಷ್ಮಿ ಸಾವಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮಿ ಕುಟುಂಬದ ಕಣ್ಣೀರ ಕಥೆ ಕೇಳಿದ್ರೆ ಕರಳು ಹಿಂಡುತ್ತೆ. ಸಿರೆ ಕುಚ್ಚು ಹಾಕಿ ಜೀವನವನ್ನ ಮಾಡ್ತಾ ಇದ್ದಂತಹ ಲಕ್ಷ್ಮಿ ಕರಳು ಹಿಂಡುತ್ತೆ. ಕುಟುಂಬದ ಕಣ್ಣೀರ ಕಥೆ. ಸೀರೆ ಕುಚ್ಚನ್ನು ಹಾಕಿ ಜೀವನವನ್ನ ಸಾಗಿಸ್ತಾ ಇದ್ದಂತಹ ಲಕ್ಷ್ಮಿ, ಕಡು ಬಡತನದಲ್ಲಿ ಮಗಳನ್ನ ಸಾಕ್ತಾ ಇದ್ದಂತಹ ಮೃತ ಲಕ್ಷ್ಮಿ. ಲಕ್ಷ್ಮಿ ಸಾವು ಮಗಳು ಡಿಂಪಲ್ಗೆ ಇನ್ಯಾರು ದಿಕ್ಕು ಅನ್ನುವಂತಾಗಿದೆ. ಮಗಳ ಶಾಲೆಗೆ ರಜೆ ಇದ್ದಂತ ಹಿನ್ನೆಲೆ ಮೈಸೂರಿಗೆ ಬಂದಿದ್ರು. ಮಗಳಿಗೆ ಇನ್ನೂ ತಿಳಿಯದ ತಾಯಿಯ ಸಾವಿನ ಸುದ್ದಿ ವಿಚಾರ. ಅಮ್ಮ ಹುಷಾರಾಗ್ತಾಳೆ ಅನ್ನೋ ನಂಬಿಕೆಯಲ್ಲಿದ್ದಾಳಂತೆ ಡಿಂಪಲ್. ಆಕೆಗೆ ನೆರವು ನೀಡುವಂತೆ ಸರ್ಕಾರಕ್ಕೆ ಕುಟುಂಬಸ್ಥರು ಮನವಿಯನ್ನ ಮಾಡಿಕೊಳ್ತಿದ್ದಾರೆ. ಮನೆ ಮುಂದೆ ಬ್ಲಾಸ್ಟ್ ಆಗಿತ್ತಲ್ವ ಸರ್, ಲಕ್ಷ್ಮಿ ಕತ್ತಿರೋಗಿದ್ದಾರೆ. ಅವ್ರ ಮಗಳಿಗೆ ಎಜುಕೇಶನ್ಗೆ, ಫ್ಯೂಚರ್ಗೆ ನಮ್ಮ ಸರ್ಕಾರ ಏನಾರ ಒಂದು ಹೆಲ್ಪ್ ಮಾಡಬೇಕು. ಸಿದ್ದರಾಮಯ್ಯ ಅವರು ಖುದ್ದಾಗಿ ನಿಂತು ನಮ್ಮ ಡಿಂಪಲ್ಗೆ ಒಂದು ಏನಾರ ಒಂದು ಹೆಲ್ಪ್ ಮಾಡಿ ಅವ್ರ ಪರಿಹಾರ ಕೊಟ್ಟು ಇದ್ ಮಾಡ್ಬೇಕು ಸರ್ಕಾರದವರು. ಎಷ್ಟನೇ ಕ್ಲಾಸ್ ಓದ್ತಾ ಇದೆ ಸರ್ ಅವರು ಫಸ್ಟ್ ಸ್ಟ್ಯಾಂಡರ್ಡ್, ಸ್ಕೂಲ್ಗೆ ಟಾಪರ್ ಅವರು. ಮುಗಿಸ್ಕೊಂಡು ಮನೆಗೆ ಹೋಗೋ ಟೈಮಲ್ಲಿ ಫುಟ್ಪಾತ್ ಅಲ್ಲಿ ನಡ್ಕೊಂಡು ಹೋಗ್ತಿದ್ದಾರೆ. ಆವಾಗ ಆತರ ಇನ್ಸಿಡೆಂಟ್ ಆಗಿದೆ ಅಷ್ಟೇ. ಡಾಕ್ಟರ್ ಏನ್ ಹೇಳಿದ್ರು, ಡಾಕ್ಟರ್ ಗ್ಯಾರಂಟಿ ಇಷ್ಟೆಲ್ಲ ನಾವು ಎಲ್ಲ 100% ಪ್ರಯತ್ನ ಪಟ್ಟಿದೀವಿ. ಕರಳೆಲ್ಲ ಆಚೆ ಬಂದಿದೆ. ಆದಷ್ಟು 4 ಅವರ್ ನಮಗ್ ಗೊತ್ತಿರೋ ತರ 4 ಅವರ್ ಆಪರೇಷನ್ ಮಾಡಿದ್ದಾರೆ ಸರ್. ಡಾಕ್ಟರ್ ಏನ್ ತೊಂದ್ರೆ ಇಲ್ಲ. ಕರಳೆಲ್ಲ ಆಚೆ ಬಂದಾಗ ಅದನ್ನು ಅಕ್ಕ ತಂಗಿರು ನಾವು ಅಷ್ಟೇ ಆಗಿ ಇರೋಣ ಅಂತ ಎಲ್ಲರೂ ಹೆಲ್ಪ್ ಮಾಡೋಣ ಅಂತ ಇರ್ತೀವಿ. ಆದ್ರೆ ನಾನು ಒಂದು ಗೌರ್ಮೆಂಟ್ ಕೇಳ್ಕೊಳ್ಳೋದೇನಂದ್ರೆ ಅವ್ರಿಗೆ ಎಜುಕೇಶನ್ ಹೆಲ್ಪ್ ಮಾಡ್ಕೊಡಿ. ಈ ತರ ನೆಕ್ಸ್ಟ್ ಯಾವ್ದೇ ಆಗ್ಲಿ ಸಿಚುಯೇಷನ್ ಯಾರಿಗೂ ಬೇರೆ ನಮ್ಗಾಗಿರೋ ಸಿಚುಯೇಷನ್ ಯಾರಿಗೂ ಬೇರೆಯವ್ರಿಗೆ ಆಗದೆ ಇರಲಿ. ಒಂದು ಮೈಸೂರು ಅರಮನೆ ಮುಂಭಾಗದಲ್ಲಿ ನಡೆದಂತಹ ಸಿಲಿಂಡರ್ ಬ್ಲಾಸ್ಟ್ನಲ್ಲಿ ಲಕ್ಷ್ಮಿ ಸಾವಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮಿ ಕುಟುಂಬದ ಕಣ್ಣೀರ ಕಥೆ ಕೇಳಿದ್ರೆ ಕರಳು ಹಿಂಡುತ್ತೆ. ಸಿರೆ ಕುಚ್ಚು ಹಾಕಿ ಜೀವನವನ್ನ ಮಾಡ್ತಾ ಇದ್ದಂತಹ ಲಕ್ಷ್ಮಿ ಕರಳು ಹಿಂಡುತ್ತೆ. ಕುಟುಂಬದ ಕಣ್ಣೀರ ಕಥೆ. ಸೀರೆ ಕುಚ್ಚನ್ನು ಹಾಕಿ ಜೀವನವನ್ನ ಸಾಗಿಸ್ತಾ ಇದ್ದಂತಹ ಲಕ್ಷ್ಮಿ, ಕಡು ಬಡತನದಲ್ಲಿ ಮಗಳನ್ನ ಸಾಕ್ತಾ ಇದ್ದಂತಹ ಮೃತ ಲಕ್ಷ್ಮಿ. ಲಕ್ಷ್ಮಿ ಸಾವು ಮಗಳು ಡಿಂಪಲ್ಗೆ ಇನ್ಯಾರು ದಿಕ್ಕು ಅನ್ನುವಂತಾಗಿದೆ. ಮಗಳ ಶಾಲೆಗೆ ರಜೆ ಇದ್ದಂತ ಹಿನ್ನೆಲೆ ಮೈಸೂರಿಗೆ ಬಂದಿದ್ರು.
ಮಗಳಿಗೆ ಇನ್ನೂ ತಿಳಿಯದ ತಾಯಿಯ ಸಾವಿನ ಸುದ್ದಿ ವಿಚಾರ. ಅಮ್ಮ ಹುಷಾರಾಗ್ತಾಳೆ ಅನ್ನೋ ನಂಬಿಕೆಯಲ್ಲಿದ್ದಾಳಂತೆ ಡಿಂಪಲ್. ಆಕೆಗೆ ನೆರವು ನೀಡುವಂತೆ ಸರ್ಕಾರಕ್ಕೆ ಕುಟುಂಬಸ್ಥರು ಮನವಿಯನ್ನ ಮಾಡಿಕೊಳ್ತಿದ್ದಾರೆ. ಸರ್ ಅವ್ರಿಗೊಂದು ಕಾಯಿಲೆ ಅವ್ರ ಮನೆ ಮುಂದೆ ಬ್ಲಾಸ್ಟ್ ಆಗಿತ್ತಲ್ವ ಸರ್, ಲಕ್ಷ್ಮಿ ತೀರೋಗಿದ್ದಾರೆ. ಅವ್ರ ಮಗಳಿಗೆ ಎಜುಕೇಶನ್ಗೆ, ಫ್ಯೂಚರ್ಗೆ ನಮ್ಮ ಸರ್ಕಾರ ಏನಾರ ಒಂದು ಹೆಲ್ಪ್ ಮಾಡಬೇಕು. ಸಿದ್ದರಾಮಯ್ಯ ಅವರು ಖುದ್ದಾಗಿ ನಿಂತು ನಮ್ಮ ಡಿಂಪಲ್ಗೆ ಒಂದು ಏನಾರ ಒಂದು ಹೆಲ್ಪ್ ಮಾಡಿ ಅವ್ರ ಪರಿಹಾರ ಕೊಟ್ಟು ಇದ್ ಮಾಡ್ಬೇಕು ಸರ್ಕಾರದವರು. ಎಷ್ಟನೇ ಕ್ಲಾಸ್ ಓದ್ತಾ ಇದೆ ಸರ್ ಅವರು ಫಸ್ಟ್ ಸ್ಟ್ಯಾಂಡರ್ಡ್, ಸ್ಕೂಲ್ಗೆ ಟಾಪರ್ ಅವರು. ಮುಗಿಸ್ಕೊಂಡು ಮನೆಗೆ ಹೋಗೋ ಟೈಮ್ ಅಲ್ಲಿ ಫುಟ್ಪಾತ್ ಅಲ್ಲಿ ನಡ್ಕೊಂಡು ಹೋಗ್ತಿದ್ದಾರೆ. ಅವಾಗ ಆತರ ಇನ್ಸಿಡೆಂಟ್ ಆಗಿದೆ ಅಷ್ಟೇ. ಡಾಕ್ಟರ್ ಏನ್ ಹೇಳಿದ್ರು ಹಾಸ್ಪಿಟಲ್ ಕರ್ಕೊಂಡು, ಡಾಕ್ಟರ್ ಗ್ಯಾರಂಟಿ ಕೊಟ್ಟಿದ್ರು ಮೇಡಮ್. ಇಷ್ಟೆಲ್ಲ ನಾವು ಎಲ್ಲ 100% ಪ್ರಯತ್ನ ಪಟ್ಟಿದೀವಿ. ಕರಳೆಲ್ಲ ಆಚೆ ಬಂದಿದೆ. ಆದಷ್ಟು 4 ಅವರ್ ಅವರು ನಮಗ್ ಗೊತ್ತಿರೋ ತರ 4 ಅವರ್ ಆಪರೇಷನ್ ಮಾಡಿದ್ದಾರೆ ಸರ್. ಡಾಕ್ಟರ್ ಏನ್ ತೊಂದ್ರೆ ಇಲ್ಲ. ಕರಳೆಲ್ಲ ಆಚೆ ಬಂದಾಗ ಅದನ್ನು ಅಕ್ಕ ತಂಗಿರು ನಾವು ಅಷ್ಟೇ ಆಗಿ ಇರೋಣ ಅಂತ ಎಲ್ಲರೂ ಹೆಲ್ಪ್ ಮಾಡೋಣ ಅಂತ ಹೇಳ್ತಿದ್ವಿ. ಆದ್ರೆ ನಾನು ಗೌರ್ಮೆಂಟ್ ಕೇಳ್ಕೊಳ್ಳೋದೇನಂದ್ರೆ ಅವ್ರಿಗೆ ಎಜುಕೇಶನ್ ಹೆಲ್ಪ್ ಮಾಡ್ಕೊಡಿ. ಈ ತರ ನೆಕ್ಸ್ಟ್ ಯಾವ್ದೇ ಆಗ್ಲಿ ಸಿಚುಯೇಷನ್ ಯಾರಿಗೂ ಬೇರೆ ನಮ್ಗಾಗಿರೋ ಸಿಚುಯೇಷನ್ ಯಾರಿಗೂ ಬೇರೆಯವ್ರಿಗೆ ಆಗದೆ ಇರಲಿ. ಮೈಸೂರು ಅರಮನೆ ಮುಂಭಾಗದಲ್ಲಿ ನಡೆದಂತಹ ಸಿಲಿಂಡರ್ ಬ್ಲಾಸ್ಟ್ನಲ್ಲಿ ಲಕ್ಷ್ಮಿ ಸಾವಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮಿ ಕುಟುಂಬದ ಕಣ್ಣೀರ ಕಥೆ ಕೇಳಿದ್ರೆ ಕರಳು ಹಿಂಡುತ್ತೆ. ಸಿರೆ ಕುಚ್ಚು ಹಾಕಿ ಜೀವನವನ್ನ ಮಾಡ್ತಾ ಇದ್ದಂತಹ ಲಕ್ಷ್ಮಿ ಕರಳು ಹಿಂಡುತ್ತೆ. ಕುಟುಂಬದ ಕಣ್ಣೀರ ಕಥೆ. ಸೀರೆ ಕುಚ್ಚನ್ನು ಹಾಕಿ ಜೀವನವನ್ನ ಸಾಗಿಸ್ತಾ ಇದ್ದಂತಹ ಲಕ್ಷ್ಮಿ, ಕಡು ಬಡತನದಲ್ಲಿ ಮಗಳನ್ನ ಸಾಕ್ತಾ ಇದ್ದಂತಹ ಮೃತ ಲಕ್ಷ್ಮಿ. ಲಕ್ಷ್ಮಿ ಸಾವು ಮಗಳು ಡಿಂಪಲ್ಗೆ ಇನ್ಯಾರು ದಿಕ್ಕು ಅನ್ನುವಂತಾಗಿದೆ. ಮಗಳ ಶಾಲೆಗೆ ರಜೆ ಇದ್ದಂತ ಹಿನ್ನೆಲೆ ಮೈಸೂರಿಗೆ ಬಂದಿದ್ರು. ಮಗಳಿಗೆ ಇನ್ನೂ ತಿಳಿಯದ ತಾಯಿಯ ಸಾವಿನ ಸುದ್ದಿ ವಿಚಾರ. ಅಮ್ಮ ಹುಷಾರಾಗ್ತಾಳೆ ಅನ್ನೋ ನಂಬಿಕೆಯಲ್ಲಿದ್ದಾಳಂತೆ ಡಿಂಪಲ್. ಆಕೆಗೆ ನೆರವು ನೀಡುವಂತೆ ಸರ್ಕಾರಕ್ಕೆ ಕುಟುಂಬಸ್ಥರು ಮನವಿಯನ್ನ ಮಾಡಿಕೊಳ್ತಿದ್ದಾರೆ. ಸರ್ ಅವ್ರಿಗೊಂದು ಕಾಯಿಲೆ ಅವ್ರ ಮನೆ ಮುಂದೆ ಬ್ಲಾಸ್ಟ್ ಆಗಿತ್ತಲ್ವ ಸರ್, ಲಕ್ಷ್ಮಿ ತೀರೋಗಿದ್ದಾರೆ. ಅವ್ರ ಮಗಳಿಗೆ ಎಜುಕೇಶನ್ಗೆ, ಫ್ಯೂಚರ್ಗೆ ನಮ್ಮ ಸರ್ಕಾರ ಏನಾರ ಒಂದು ಹೆಲ್ಪ್ ಮಾಡಬೇಕು. ಸಿದ್ದರಾಮಯ್ಯ ಅವರು ಖುದ್ದಾಗಿ ನಿಂತು ನಮ್ಮ ಡಿಂಪಲ್ಗೆ ಒಂದು ಏನಾರ ಒಂದು ಹೆಲ್ಪ್ ಮಾಡಿ ಅವ್ರ ಪರಿಹಾರ ಕೊಟ್ಟು ಇದ್ ಮಾಡ್ಬೇಕು ಸರ್ಕಾರದವರು. ಎಷ್ಟನೇ ಕ್ಲಾಸ್ ಓದ್ತಾ ಇದೆ ಸರ್ ಅವರು ಫಸ್ಟ್ ಸ್ಟ್ಯಾಂಡರ್ಡ್, ಸ್ಕೂಲ್ಗೆ ಟಾಪರ್ ಅವರು. ಮುಗಿಸ್ಕೊಂಡು ಮನೆಗೆ ಹೋಗೋ ಟೈಮ್ ಅಲ್ಲಿ ಫುಟ್ಪಾತ್ ಅಲ್ಲಿ ನಡ್ಕೊಂಡು ಹೋಗ್ತಿದ್ದಾರೆ. ಅವಾಗ ಆತರ ಇನ್ಸಿಡೆಂಟ್ ಆಗಿದೆ ಅಷ್ಟೇ. ಡಾಕ್ಟರ್ ಏನ್ ಹೇಳಿದ್ರು ಹಾಸ್ಪಿಟಲ್ ಕರ್ಕೊಂಡು, ಡಾಕ್ಟರ್ ಗ್ಯಾರಂಟಿ ಕೊಟ್ಟಿದ್ರು ಮೇಡಮ್. ಇಷ್ಟೆಲ್ಲ ನಾವು ಎಲ್ಲ 100% ಪ್ರಯತ್ನ ಪಟ್ಟಿದೀವಿ. ಕರಳೆಲ್ಲ ಆಚೆ ಬಂದಿದೆ. ಆದಷ್ಟು 4 ಅವರ್ ಅವರು ನಮಗ್ ಗೊತ್ತಿರೋ ತರ 4 ಅವರ್ ಆಪರೇಷನ್ ಮಾಡಿದ್ದಾರೆ ಸರ್. ಡಾಕ್ಟರ್ ಏನ್ ತೊಂದ್ರೆ ಇಲ್ಲ. ಕರಳೆಲ್ಲ ಆಚೆ ಬಂದಾಗ ಅದನ್ನು ಅಕ್ಕ ತಂಗಿರು ನಾವು ಅಷ್ಟೇ ಆಗಿ ಇರೋಣ ಅಂತ ಎಲ್ಲರೂ ಹೆಲ್ಪ್ ಮಾಡೋಣ ಅಂತ ಹೇಳ್ತಿದ್ವಿ. ಆದ್ರೆ ನಾನು ಗೌರ್ಮೆಂಟ್